ಬಿಗ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. 1998ರಲ್ಲಿ ಲಂಕೇಶ್ ಮೇಷ್ಟ್ರು ರೂಪಿಸಿರುವಂತಹ ದೀಪಾವಳಿ ವಿಶೇಷಾಂಕದ ಈ ಸಂಪಾದಕೀಯ ಈ ಹೊತ್ತಿಗೆ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನು ನೀವು ತಿಳ್ಕೋಬೇಕು. ಆ ಸಂಪಾದಕೀಯವನ್ನು ನಾನಿವತ್ತು ಓದ್ತೇನೆ. ದುಗುಡದ ದೀವಳಿಗೆ ಬೆಳಕಲ್ಲಿ ಮತ್ತೊಂದು ದೀಪಾವಳಿ. ಈ ಹಬ್ಬದ ಈ ವಿಶೇಷಾಂಕವನ್ನು ರೂಪಿಸುವಾಗ ರಾಜಸ್ಥಾನದ ಸ್ವರಗಿದ ಹೆಣ್ಣು ಮಕ್ಕಳು ಮೈಲಿಗಟ್ಟಲೆ ಬಿಂದಿಗೆ ಹೊತ್ತು ಕುಡಿಯುವ ನೀರು ತರುವ ದಾರುಣ ದೃಶ್ಯ ನಮ್ಮೆಲ್ಲರ ಕಣ್ಣಿಗೆ ರಾಚುತ್ತಿದೆ. ಈ ದೇಶ ಸ್ವತಂತ್ರವಾಗಿ 51 ವರ್ಷ ಆಗಿದ್ದರೂ ಇಲ್ಲಿ ಕುಡಿಯುವ ನೀರು, ಕನಿಷ್ಠ ವೈದ್ಯಕೀಯ ನೆರವು, ಪ್ರಾಥಮಿಕ ಶಿಕ್ಷಣ ಇಲ್ಲದಿರುವುದು ಹೃದಯ ವಿದ್ರಾವಕ. ರಾಜಕೀಯದ ಶನಿ ಸಂತಾನ ಈ ದೇಶವನ್ನು ತಿಂದು ಹಾಕುತ್ತಿದೆ. ಸತ್ಯವನ್ನು ತಿರುಚುವ ರಕ್ಕಸರು ಕೇಂದ್ರ ಸರ್ಕಾರವನ್ನು ಆಕ್ರಮಿಸಿಕೊಂಡಿದ್ದಾರೆ. ಗಾಂಧಿ, ಬುದ್ಧನನ್ನು ಕೊಂದವರು ಬಾಲತ್ಯಾಕರೆ, ಜಯಲಲಿತಾ, ಕಲ್ಯಾಣ್ ಸಿಂಗ್ ಮುಂತಾದ ದರೋಡೆಕೋರರ ನೆರವಿನಿಂದ ಈ ದೇಶವನ್ನು ಕಗ್ಗತ್ತಲ ಯುಗಕ್ಕೆ ತಳ್ಳುತ್ತಿದ್ದಾರೆ. ಇದು ಕೇವಲ ರಾಜಕೀಯ ಮತ್ತು ರಾಜಕಾರಣವಾಗಿದ್ದರೆ ಎಲ್ಲವನ್ನು ನಿರ್ಲಕ್ಷಿಸಬಹುದಿತ್ತು. ಆದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಬಡ, ಅನಕ್ಷರಸ್ಥ, ಅವೈಜ್ಞಾನಿಕ ದೇಶವಾಗಿರುವ ಭಾರತದಲ್ಲಿ ಇದು ದೊಡ್ಡ ದುರಂತ. ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸಂಪತ್ತು, ನೆಮ್ಮದಿಯ ಕಡೆಗೆ ಮುನ್ನಡೆಯುತ್ತಿರುವಾಗ ಭಾರತ ತನ್ನ ಕರಾಳ ಇತಿಹಾಸವನ್ನು ಪುನರಾವರ್ತಿಸುತ್ತಿರುವುದು ದುಃಖಕರ. ಸಾವಿರಾರು ವರ್ಷದಿಂದ ಈ ನಾಡನ್ನು ಅಂಧಕಾರದಲ್ಲಿಟ್ಟ ಗುಂಪು ಇವತ್ತು ನಮ್ಮ ಬಡಜನರಲ್ಲಿ ಬಾಂಬ್ನ ಜಾತೀಯತೆಯ ಹುಂಬಸೇಡನ್ನು ಸೃಷ್ಟಿಸಿ ಅವರನ್ನು ನಾಶ ಮಾಡುತ್ತಿರುವುದು ನಿಜಕ್ಕೂ ವ್ಯಸನಕರ. ಭಾರತದ ಸಾಂಸ್ಕೃತಿಕ ಬದುಕು, ಆರ್ಥಿಕ ಸ್ಥಿತಿ, ರಾಜಕೀಯ ಚಿಂತನೆ ಚಿಂತಾಜನಕ ಘಟ್ಟ ತಲುಪಿದೆ. RSS ತರಹದವರ ಹುಂಬ ಕಲ್ಪನೆಯಿಂದಾಗಿಯೇ ಇಲ್ಲಿಯ ಕಲೆ, ಸಾಹಿತ್ಯ, ತತ್ವಶಾಸ್ತ್ರವೆಲ್ಲ ಜೀವ ಕಳೆದುಕೊಂಡವು. ಇಲ್ಲಿಯ ಮೌಢ್ಯದಿಂದಾಗಿ ಪ್ರಯೋಗಶೀಲತೆ ನಾಶವಾಯಿತು. ಇಲ್ಲಿ ಮನುಷ್ಯರು ಹುಟ್ಟುವುದೇ ಒಂದು ಶಾಪವಾಗಿ ಪರಿಣಮಿಸಿತು. ಯಾವ ಪ್ರಕೃತಿ ಸಂಪತ್ತು ಇಲ್ಲದ ದೇಶಗಳು ಕೂಡ ಮಾನವ ಪ್ರಕೃತಿಯನ್ನು ಬಳಸಿಕೊಂಡು ಅತ್ಯುನ್ನತ ಜೀವನ ಮಟ್ಟವನ್ನು ತಲುಪಿದ್ದು 20ನೇ ಶತಮಾನದ ಆಶ್ಚರ್ಯಗಳಲ್ಲೊಂದು. ಜಪಾನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಇಸ್ರೇಲ್ಗಳು ಕ್ರಿಯಾಶೀಲ ಜನರನ್ನು ಸೃಷ್ಟಿಸಿ ಮನುಷ್ಯನಿಗೆ ಸಾಧ್ಯವಾಗುವ ಎಲ್ಲವನ್ನೂ ಪಡೆದವು. ಕೃಷಿಯ ಭೂಮಿ, ಎಣ್ಣೆಯ ಬಯಲುಗಳು, ಚಿನ್ನದ ಗಣಿಗಳು ಯಾವುದೂ ಇಲ್ಲದ ದೇಶಗಳು ಮಾನವನ ಅಂತರಾಳದ ಸಂಪತ್ತನ್ನು, ಕ್ರಿಯಾಶೀಲತೆಯನ್ನು ರೂಪಿಸಿ ಸಾವಿರಾರು ವರ್ಷದಿಂದ ನಾಗರಿಕವೆನ್ನಿಸಿದ ದೇಶಗಳೊಂದಿಗೆ ಸ್ಪರ್ಧಿಸುವ ಶಕ್ತಿ ಪಡೆದವು. ಪಶ್ಚಿಮದ ದೇಶಗಳು ಕಟುವಾಗಿ ಟೀಕಿಸುವ ಇಲ್ಲಿಯ ಮೌಢ್ಯದ, ಅಸ್ಪಷ್ಟತೆಯ ಪೊರೆಹರಿದು ಜಾತ್ಯತೀತವಾದರೂ ಧರ್ಮವಂತ ಸರ್ಕಾರ, ತಾರ್ಕಿಕವಾದರೂ ಪುರಾಣದ ಸ್ಫೂರ್ತಿ ಪಡೆದ ಸರ್ಕಾರ, ವೈಚಾರಿಕವಾದರೂ ನಲ್ಮೆ ತುಂಬಿದ ಸರ್ಕಾರ ಇಲ್ಲಿ ಜನರ ನರನಾಡಿಗಳಿಂದ ಸಾವಿರಾರು ವರ್ಷಗಳ ಕಾತರದಿಂದ ಮೂಡಿಬರಬೇಕಾಗಿದೆ. ಈ ಮಾಲಿಕೆಯಲ್ಲಿ ಮೇಷ್ಟ್ರು ಲಂಕೇಶ್ ಅನುವಾದಿಸಿರುವ ಲೋರ್ಕ ಮತ್ತು ನೆರುಡನ ಪದ್ಯಗಳನ್ನು ನಾನಿವತ್ತು ಓದ್ತೇನೆ. ಜೊತೆಗೆ ಕೆಲವು ನೀಲು ಪದ್ಯಗಳನ್ನು ಕೂಡ ಓದ್ತೇನೆ. ದಿ ಹೀರೋ. ಕೋಟೆಯ ರಾಣಿ ನನ್ನನ್ನು ಆಹ್ವಾನಿಸಿ ಕೋಟೆಯ ಎಲ್ಲ ಕೋಣೆಗಳಲ್ಲಿ ಅತ್ತಳು. ಅವಳನ್ನು ನಾನು ಒರಟು ಕಾಮದಿಂದ ಪ್ರೇಮಿಸಿದೆ. ಅವಳು ಕೂದಲು ಬಿಚ್ಚಿ ನನಗೆ ಹೊದಿಸಿ ನೆರಳು ಮಾಡಿದಳು. ನನ್ನ ಮೋಹಕ ಚೆಲುವನ ಕೆನ್ನೆಯನ್ನು ಸ್ಪರ್ಶಿಸುವ ಕಾಲನೆಂಬ ಕೂಳ ಬಿಡುವ ಗೀಚುಗಳ ಮಧ್ಯೆ ನನ್ನ ನೆನಪುಗಳ ಕವನ ಬರೆವೆ. ದೀಪಾವಳಿಯ ಕಗ್ಗತ್ತಲ ರಾತ್ರಿಯೇ ನನ್ನ ಮನದ ಭಿತ್ತಿಯಾಗಿ
ನನ್ನವನ ಪ್ರೇಮ ಕಾಮದ ಕತೆಗಳ ಬರೆಯುವೆ. ನೀನು ನನ್ನಲ್ಲಿ ನೆನಪಾಗಿ ವಿರಹವಾಗಿ ಕಳೆದುಕೊಂಡ ಸುಖದ ಬೆಚ್ಚನೆಯ ಕ್ಷಣವಾಗಿ ಮರಣವಾಗಿ ಶೂನ್ಯವಾಗುವ ದುಃಖವ ಹೇಗೆ ಬಣ್ಣಿಸುವುದು? ಗಾರ್ಸಿಯಾ ಲೋರ್ಕಾನ ಪದ್ಯ. ನನ್ನ ಕಣ್ಣುಗಳನ್ನು ಉಕ್ಕುವ ಬೆಳಕು ಕಲೆಯಲ್ಲ, ಕಲೆ ಎನ್ನುವುದು ಪ್ರೇಮ, ಸ್ನೇಹ, ಜಗಳ. ನಾನು ಬೆಳೆದ ಸ್ಪೇನಿನ ದಕ್ಷಿಣದ ಅಂಚಿನ ಗ್ರೆನಡಾ ರಾಜ್ಯದ ಗಾಳಿ ನನಗೆ ಜೀವ ನೀಡಿದೆ. ಅದು ಎಷ್ಟು ಚೈತನ್ಯದಾಯಕ ಎಂದರೆ ಅದು ನನ್ನ ಚಿಂತನೆಯೇ ಆಗಿದೆ. ಗ್ರೆನಡಾದ ಸ್ಫಟಿಕದಂತಹ ತಿಳಿನೀರು, ಸಿಯರಾ ಬೆಟ್ಟದಿಂದ ಇಳಿದು ಮಡಿದಂತೆ ಬಿದ್ದುಕೊಳ್ಳುವ ನೀರು, ಗ್ರೆನಡಾದ ದೀರ್ಘ ಮರೆಯಲಾಗದ ಸೂರ್ಯಾಸ್ತಗಳು, ಸಣ್ಣ ಪುಟ್ಟ ವಸ್ತುಗಳನ್ನು ಪ್ರೀತಿಸುವ ಗ್ರೆನಡಾದ ಜನ, ಧ್ಯಾನದಲ್ಲಿ ತೊಡಗಿದಂತಿರುವ ಜನಸಾಮಾನ್ಯರು, ಭೂಮಿಯಿಂದ ಸುತ್ತುವರಿದಿರುವ ರೀತಿ ಎಲ್ಲ ಮರೆಯಲಾಗದ ವಿಷಯಗಳು. ನನ್ನ ನಲ್ಮೆಯ ಗೆಳೆಯ, ನನ್ನ ನಲ್ಮೆಯ ಗೆಳೆಯ ಎಂದು ವಾಕ್ಯವ ನಾನು ಮುಗಿಸುವಷ್ಟರಲ್ಲಿ ಪ್ರತ್ಯಕ್ಷವಾಗುವ ಅಸಂಖ್ಯಾತ ಗೆಳೆಯರನ್ನು ಹೇಗೆ ಆಲಂಗಿಸಲಿ? ಸಮುದ್ರ ನನಗೆ ಇಷ್ಟ. ತನ್ನ ಅನಂತತೆಯಿಂದ, ಒಂದೇ ಒಂದು ತರಂಗದಿಂದ, ತನ್ನ ಕರ್ಕಶ ಸದ್ದಿನಿಂದ ಅಥವಾ ಹಡಗು ಮತ್ತು ಮೀನುಗಳನ್ನು ತೋರುವುದರಿಂದ, ತನ್ನ ಸೂಜಿಗಲ್ಲಿನ ಆಕರ್ಷಣೆಯಿಂದ ಸಮುದ್ರ ನನ್ನ ವಿಶ್ವವಿದ್ಯಾನಿಲಯ. ನನ್ನ ಹೃದಯದ ಮಾಂಸಖಂಡಗಳಲ್ಲಿ ನೋವು ಇದೆ, ನನ್ನ ಆತ್ಮದ ಮಾಂಸದಲ್ಲಿ ಕೂಡ. ನನ್ನ ನುಡಿಗಳು ಗಾಳಿಯಲ್ಲಿ ನೀರಿನ ಮೇಲೆ ಬೆಂಡು ಆಡುವಂತೆ ಹೊಯ್ದಾಡುತ್ತಿವೆ. ನನ್ನ ಬಗ್ಗೆ ಮತ್ಸರ ಪಡುವ ಪ್ರತಿಯೊಬ್ಬರನ್ನು ಒಬ್ಬೊಬ್ಬರನ್ನಾಗಿ ಅಂಗಿಯಿಂದ ಕಿತ್ತು ಹಾಕಿದೆ. ಹನಿ ಹನಿ ನೀರಿನಲ್ಲಿ ಅದನ್ನು ಅದ್ದಿ ಅವರ ಬಗ್ಗೆ ಚಿಂತಿಸಿದೆ. ಅವರ ಕೆಟ್ಟ ಅದೃಷ್ಟಕ್ಕಾಗಿ ಅನುಕಂಪೆ ತೋರಿದೆ. ಅವರ ಮುಗುಳ್ನಗೆ ಇರಬೇಕಾದ ಕಡೆ ಗಾಯ ಮಾಗದೆ ನಿಂತಿತು. ನಾನು ಇಷ್ಟೊಂದು ಪ್ರೀತಿಸುವುದರಿಂದ ಮತ್ತು ಪ್ರಯಾಣ ಮಾಡುವುದರಿಂದ ನಾನು ಪುಸ್ತಕ ಬರೆಯುತ್ತೇನೆ. ಅವುಗಳಲ್ಲಿ ಗಂಡಸು ಇರುವುದಿಲ್ಲ, ಅಲ್ಲಿಯ ಚಿಲುಮೆಗಳಲ್ಲಿ ಹೆಣ್ಣುಗಳಿರುವುದಿಲ್ಲ. ಗುರಾಣಿ ಅಥವಾ ಗಂಟೆಯಂತೆ ಸುಮ್ಮನೆ ಬಿದ್ದಿರುತ್ತವೆ. ಅವುಗಳಲ್ಲಿ ಸತ್ತ ವಿಚಾರಗಳು ಮಾತ್ರ ಇರುತ್ತದೆ. ನನ್ನ ಅರಣ್ಯವನ್ನು ನನ್ನ ಬೇರುಗಳೊಂದಿಗೆ ಪ್ರವೇಶಿಸುವೆ. ನನ್ನ ಹಣ್ಣುಗಳೊಂದಿಗೆ ನಾನು ಎಲ್ಲಿಂದ ಬಂದೆ ಎಂದು ಭೂಪಟದಷ್ಟು ದೊಡ್ಡ ಎಲೆ ಕೇಳುವುದು. ಭೂಮಿ ತೇವಗೊಂಡಿದೆ, ನನ್ನ ಪಾದರಕ್ಷೆಗಳು ಹೂತುಕೊಳ್ಳುತ್ತಿವೆ. ಆದರೆ ಭೂಮಿ ಮೂಕವಾಗಿದೆ. ಆತ್ಮರಾಹಿತ್ಯ. ಗೂಳಿಗೆ ನೀನು ಗೊತ್ತಿಲ್ಲ, ಅಂಜೂರದ ಮರಕ್ಕೆ ಕೂಡ, ಕುದುರೆಗಳಿಗೆ, ನೆಲದ ಮೇಲೆ ನಡೆಯುವ ಇರುವೆಗಳಿಗೆ, ಮಗುವಿಗೆ ನೀನು ಗೊತ್ತಿಲ್ಲ, ಸಂಜೆಗೆ ಕೂಡ. ಯಾಕೆಂದರೆ ನಿನ್ನ ಸಾವು ನಿರಂತರವಾಗಿದೆ. ಶ್ರೀಮಂತ, ಸುಂದರ, ಸಕಲ ನೆಮ್ಮದಿಯ ಕುಟುಂಬದಲ್ಲಿ ಕೂಡ ಅನಾಥ ಮಗುವೊಂದು ಕಾರಣವೇ ಇಲ್ಲದೆ ನಿರಂತರವಾಗಿ ರೋಧಿಸುವುದು. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಮಾಲಿಕೆಯಲ್ಲಿ ಸಿಗೋಣ.